ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿವಾಸಪ್ಪ KN ಅಂತ ಹೇಳ್ಬಿಟ್ಟು ಇದೇ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಕೆಲವು ವಿಶೇಷವಾದ ಬೆಳೆಗಳನ್ನು ನಾವು ಕಾಣ್ಬೋದಾಗಿದೆ. ಈ ವಿಶೇಷ ಬೆಳೆಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ. ನಾವೆಲ್ಲ ಸ್ವಾಭಾವಿಕವಾಗಿ ಎಲ್ಲ ಥರದ ಬೆಳೆಗಳನ್ನು ಬೆಳೀತಾ ಇದ್ದೀವಿ, ದೇಶಿ ಬೆಳೆಗಳನ್ನು. ಆದರೆ ಕೆಲವು ವಿದೇಶಿ ಬೆಳೆಗಳು ನಮ್ಮಲ್ಲಿ ಸೊಪ್ಪು ತರಕಾರಿಗಳಿರ್ಬೋದು, ಗಡ್ಡೆ ಗೆಣಸುಗಳಿರ್ಬೋದು, ಆ ಥರ ತರಕಾರಿಗಳನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಪ್ರತ್ಯೇಕವಾದ ತಾಕಲ್ಲಿ ನಾವು ನೋಡ್ಬೋದು. ಸುಮಾರು 14ಕ್ಕಿಂತ ಹೆಚ್ಚು ವಿಧವಾದ ತರಕಾರಿಗಳನ್ನು, ಸೊಪ್ಪು ತರಕಾರಿಗಳಿರ್ಬೋದು, ವಿದೇಶಿ ತರಕಾರಿಗಳನ್ನು ನಾವು ನೋಡ್ಬೋದು. ಅದು ಕೆಲವು ಹೇಳೋದಾದರೆ ಕೇಲ್ ಅಂತೀವಿ, ಆಮೇಲೆ ಲೀಕ್ ಅಂತೀವಿ, ಆಮೇಲೆ ಸೆಲರಿ ಅಂತೀವಿ, ಆಮೇಲೆ ಪಾರ್ಸಲೆ ಅಂತೀವಿ, ಪಾಕ್ ಚಾಯ್ ಅಂತೀವಿ, ಹೈಸ್ಬರ್ಗ್ ಅಂತ ಹೇಳ್ತೀವಿ, ಲೆಟ್ಯೂಸ್ ಅಂತ ಹೇಳ್ತೀವಿ, ಅದರಲ್ಲೂ ಹೆಡ್ ಲೆಟ್ಯೂಸ್ ಅಂತ ಹೇಳ್ತೀವಿ, ಸ್ಟೆಮ್ ಲೆಟ್ಯೂಸ್ ಅಂತ ಹೇಳ್ತೀವಿ, ಆಮೇಲೆ ಚೈನೀಸ್ ಕ್ಯಾಬೇಜ್ ಅಂತ ಹೇಳ್ತೀವಿ, ಆಮೇಲೆ ಇನ್ನೂ ಬಂದರೆ ರೆಡ್ ಕ್ಯಾಬೇಜ್ ಅಂತ ಹೇಳ್ತೀವಿ. ಈ ಥರ ವಿಧವಾದ 14-15 ಥರದ ವಿಧವಾದ ಬೆಳೆಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇದು ಏನಪ್ಪ ಉದ್ದೇಶ ಅಂತಂದರೆ ಭಾಳ ಬೇಗ ಒಂದು ತಿಂಗಳಿಂದ 2 ತಿಂಗಳಲ್ಲಿ 1.5 ತಿಂಗಳಿಂದ ಅಲ್ಲಿ ಬರ್ತಕ್ಕಂಥ ಬೆಳೆ ಇದು. ಈಗ ಈಗಾಗಲೇ ತಾವು ನೋಡ್ಬೋದು, ಇವೆಲ್ಲನೂ ಲೆಟ್ಯೂಸ್ ಅಂತಕ್ಕಂಥದ್ದು ಎಲ್ಲ ಈ ಆಹಾರ ಪದ್ಧತಿಗಳಲ್ಲಿ ಒಂದಾಗಿದೆ. ನಾವು ಏನು ಸಲಾಡ್ ಅಂತ ತಗೋತೀವಿ, ನಾವು ಸಲಾಡ್ ಅಂದರೆ ಈರುಳ್ಳಿ ಮತ್ತು ಸೌತೆಕಾಯಿ ಮತ್ತು ಇನ್ನಿತರೆ ನಾವು ತರಕಾರಿಗಳನ್ನು ಉಪಯೋಗಿಸ್ತೀವಿ. ಆದರೆ ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಸಾಕಷ್ಟು ನಮ್ಮಲ್ಲಿ ಇದು ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಆಮೇಲೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಉತ್ಕೃಷ್ಟವಾದ ಆಹಾರ ಪದಾರ್ಥ ಇರ್ಬೋದು, ಇದು ನಮ್ಮಿಂದ ಬರ್ತಾ ಇದೆ. ಹಾಗಾಗಿ ಇದು ಮಾರ್ಕೆಟಲ್ಲೂ ಸ್ವಲ್ಪ ಧಾರಣೆ ಜಾಸ್ತಿ ಇರೋದ್ರಿಂದ ಎಲ್ಲರೂ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ. ಮತ್ತು ಈಗ ಇತ್ತೀಚೆಗೆ ಎಲ್ಲರೂ ಸಾಕಷ್ಟು ಜನ ಇದನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೂ ಹೋಟೆಲ್ ನೋಡ್ಬೋದು, 5 ಸ್ಟಾರ್ ಹೋಟ್ಲ್ಗಳಲ್ಲಿ ನೋಡ್ಬೋದು, ಆಮೇಲೆ ಯಾವುದೇ ಮದುವೆಗಳು ನೋಡ್ಬೋದು, ಮುಂಜಿಗಳಲ್ಲಿ ನೋಡ್ಬೋದು, ಅಲ್ಲಿ ವಿಶೇಷವಾದ ಖಾದ್ಯಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಆದರೆ ಈ ತಳಿಗಳಿರ್ಬೋದು, ಈ ಬೆಳೆಗಳನ್ನು ವಿಶೇಷವಾದ ಖಾದ್ಯ, ಅದು ಬ್ರಾಕೋಲಿ ಇರ್ಬೋದು, ಆಮೇಲೆ ಹೆಡ್ ಕ್ಯಾಬೇಜ್ ಇರ್ಬೋದು, ಆಮೇಲೆ ಚೈನೀಸ್ ಕ್ಯಾಬೇಜ್ ಇರ್ಬೋದು, ಆಮೇಲೆ ಸೆಲರಿ ಇರ್ಬೋದು, ಆಮೇಲೆ ಲೀಕ್ ಇರ್ಬೋದು, ಈ ಥರ ಹೇಳ್ತಾ ಹೋದರೆ ಸುಮಾರು 15-20 ಥರದ ಬೆಳೆಗಳನ್ನು ನಾವಿಲ್ಲಿ ಬೆಳ್ಕೊಳ್ಳೋಕ್ಕೆ ಸದಾವಕಾಶ ಇದೆ. ಇವು ಮುಖ್ಯವಾಗಿ ನಾವು ಆಹಾರದಲ್ಲಿ ನಮ್ಗೆ ಬೇಕಾಗಿರ್ತದೆ ದೇಹದ ದಾರ್ಢ್ಯತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ವೈಟಮಿನ್ಸು, ಮಿನರಲ್ಸು ಜಾಸ್ತಿ ಇರ್ತಕ್ಕಂಥದ್ದು, ಮತ್ತು ಆರೋಗ್ಯಕ್ಕೆ ಭಾಳಷ್ಟು ಉತ್ತಮವಾಗಿ ಇದನ್ನು ಸಹಾಯ ಮಾಡ್ತಾ ಇದೆ. ನಮಗೆ ಯಾವುದೇ ರೋಗ ನಿರೋಧಕ ಶಕ್ತಿ ಇರ್ಬೋದು, ಅದನ್ನು ಹೆಚ್ಚಿಸಲಿಕ್ಕೆ ಭಾಳಷ್ಟು ಸಹಾಯ ಮಾಡ್ತಾ ಇದೆ. ನಮ್ಮಲ್ಲಿ ಅನಿಮಿಯಾ ಅಂತ ಹೇಳ್ತೀವಿ, ರೋಗ ಅಂದರೆ ರಕ್ತದಲ್ಲಿ ನಮಗೆ ರಕ್ತ ಅಂಶ ಕಡಿಮೆ ಇರ್ಬೋದು, ಅದನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಾವು ಇದನ್ನು ತರಕಾರಿಗಳನ್ನ ತಿನ್ನೋದು. ಮತ್ತು ಎಷ್ಟೋ ಜನಕ್ಕೆ ನಮ್ಮಲ್ಲಿ ಹೊಟ್ಟೆಯಲ್ಲಿ ಕಾನ್ಸ್ಟಿಪೇಷನ್ ಅಂದರೆ ಸರಿಯಾಗಿ ನಮಗೆ ಭೇದಿ ಆಗೋದಿಲ್ಲ, ಬರಿಯಾಗಿ ಟಾಯ್ಲೆಟ್ ಆಗೋದಿಲ್ಲ, ಕೆಲವರಿಗೆ ಭೇದಿ ಆಗುತ್ತೆ. ಆಗ ಅವೆಲ್ಲ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ಸೊಪ್ಪು ತರಕಾರಿಗಳು ಬೇರೆ ತರಕಾರಿಗಳ ಜೊತೆ ಮಿಶ್ರಣ ಮಾಡಿ ನಾವು ತಿನ್ನೋದ್ರಿಂದ ಭಾಳಷ್ಟು ಅನುಕೂಲಗಳಿವೆ. ಸೊ ಈಗ ಒಂದು ತಿನ್ನೋದಾಯಿತು. ನೆಕ್ಸ್ಟು ರೈತ ಬಾಂಧವರಲ್ಲಿಗೆ ಹೇಳೋದಾದರೆ ಇದನ್ನು ಸುಮಾರು 1-1.5 ತಿಂಗಳಲ್ಲಿ ಕಂಪ್ಲೀಟ್ ಬೆಳೆಯನ್ನು ತಗೊಂಡ್ಬಿಡ್ಬೋದು. ನೀವು ನಾವು ಸೊಪ್ಪುಗಳನ್ನು ಯಾವ ಬೆಳಿತೀರೋ, ಸೊಪ್ಪು ತರಕಾರಿಗಳನ್ನ ಯಾವ ರೀತಿ ಬೆಳಿತೀವೋ ಅದೇ ರೀತಿ ವಿದೇಶಿ ತರಕಾರಿಗಳನ್ನು ನಾವು ಇದನ್ನು ಬೆಳೆಯೋದ್ರಿಂದ ಸಾಕಷ್ಟು ಲಾಭದಾಯಕ ಜಾಸ್ತಿ ಆಗ್ತಾಯಿದೆ, ಹೆಚ್ಚು ನಾವು ಹಣನ ಗಳಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಹಾಗಾಗಿ ಒಂದು ವರ್ಷಕ್ಕೆ ಸುಮಾರು ಸಣ್ಣ ಜಾಗದಲ್ಲೇ ಇದ್ರೂ 5-6 ಬೆಳೆಗಳನ್ನು ನಾವು 7 ಬೆಳೆಯನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿದೆ. ಹಾಗಾಗಿ ಇದನ್ನೆಲ್ಲ ರೈತ ಬಾಂಧವರು ವಿಶೇಷವಾಗಿ ಗಮನಿಸಿ, ಎಲ್ಲೆಲ್ಲಿ ಅದರಲ್ಲೂ ಈ ನಮ್ಮ ಪಟ್ಟಣ ಪ್ರದೇಶ ಇರ್ಬೋದು, ಸಿಟಿ ಟೌನ್ ಅಂತ ಏನು ಹೇಳ್ತೀವಿ, ಪ್ರದೇಶಗಳಲ್ಲಿ ಹತ್ರ ಇರ್ತಕ್ಕಂಥ ರೈತ ಬಾಂಧವರು ಅದರಲ್ಲೂ ಹೆಚ್ಚಿಗೆ ಬೆಳೆಯೋದಾದರೆ ಈ ಪಟ್ಟಣಗಳಲ್ಲಿ ಭಾಳಷ್ಟು ಬೇಡಿಕೆ ಇರೋದ್ರಿಂದ ಅವರು ಅದಕ್ಕೆ ಸರಬರಾಜು ಮಾಡಿ ಅದರಿಂದ ಹಣ ಗಳಿಸಲಿಕ್ಕೆ ಸಾಧ್ಯವಾಗ್ತಾಯಿದೆ. ಹಾಗಾಗಿ ಎಲ್ಲ ರೈತ ಬಾಂಧವರು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಅದರ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಅವರು ಬೆಳೆದು ಅವರು ಮಾರಾಟ ಮಾಡೋದ್ರಿಂದ ಅವ್ರಿಗೆ ಹೆಚ್ಚು ಆರ್ಥಿಕತೆಯಲ್ಲಿ ವೃದ್ಧಿ ಆಗುತ್ತೆ. ಆಮೇಲೆ ಅವರೇ ತಿಂದು ಅವರ ದೇಹದ ಸ್ಥಿತಿ ಉತ್ತಮ ಮಾಡ್ಕೋಬೋದು, ಆರೋಗ್ಯನೂ ಉತ್ತಮ ಮಾಡ್ಕೋಬೋದು, ಮತ್ತು ಹಣಕಾಸನ್ನು ಹಣನೂ ಮಾಡ್ಕೊಳ್ಳಿಕ್ಕೆ ಅಂದರೆ ಹೆಚ್ಚು ಬೆಳೆದು ಹಣ ಮಾಡ್ಕೊಳ್ಳಿಕ್ಕೂ ಸಾಕಷ್ಟು ಅವಕಾಶಗಳಿದೆ. ದಯಮಾಡಿ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಮೇಳ ತಾಕಗಳಲ್ಲಿ ವೀಕ್ಷಣೆ ಮಾಡಿ ಮಾಹಿತಿಯನ್ನು ಪಡ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.